ಮಳಗಿ ಬಸ್ ನಿಲ್ದಾಣದ ಅಭಿವೃದ್ಧಿಗಾಗಿ ಬಸ್ ನಿಲ್ದಾಣಕ್ಕೆ ಬೇಲಿ ಹಾಕಿ ಪ್ರತಿಭಟನೆ. ಮಳಗಿ ಬಸ್ ನಿಲ್ದಾಣಕ್ಕೆ ಭೂದಾನ ಮಾಡಿದ ದಾನಿ ಕೃಷ್ಣಮೂರ್ತಿ ಕಲ್ಕೂರ್ ಹಾಗೂ ಇತರರಿಂದ ಪ್ರತಿಭಟನೆ ಮಾಡಲಾಯಿತು. ಮುಂಡಗೋಡ್ ತಾಲೂಕಿನಲ್ಲಿ ಏಕೈಕ ಗ್ರಾಮೀಣ ಬಸ್ ನಿಲ್ದಾಣವೆಂದರೆ ಅದು ಮಳಗಿಯಲ್ಲಿ ಮಾತ್ರ. 30 ಗುಂಟೆ ಜಾಗ ಎಂದು ದಾನವಾಗಿ ಪಡೆದು ಜಿಲ್ಲಾ ಹೆದ್ದಾರಿಗೆ ತಾಕಿಕೊಂಡು ನಿರ್ಮಾಣಗೊಂಡ ಬಸ್ ನಿಲ್ದಾಣಕ್ಕೆ 15 ವರ್ಷ ಕಳೆದು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿ ಒಂದು ಹಿಡಿ ಮಣ್ಣಿನ ಬಾಗಿವಿಲ್ಲದೆ ಬಿಕೋ ಎನ್ನುತ್ತಿದೆ. ಸಂಬಂಧಿಸಿದ ಇಲಾಖೆ ಹಾಗೂ ಸ್ಥಳೀಯ ಪ್ರಾಧಿಕಾರ ಯಾಕೆ ದಿವ್ಯ ನಿರ್ಲಕ್ಷ್ಯತನ ವಹಿಸುತ್ತಿದೆ ಎಂದು ಬಸ್ ನಿಲ್ದಾಣಕ್ಕೆ ಭೂದಾನ ಮಾಡಿದ ಕೃಷ್ಣಮೂರ್ತಿ ಕಲ್ಕೂರ್ ಪ್ರಶ್ನಿಸಿದ್ದಾರೆ. ಬಹಳ ಆಗ್ರಹಿಸಿದರು. ಆ ಸಂದರ್ಭದಲ್ಲಿ ಶಿರ್ಸಿಯಿಂದ ಬಸ್ ಇವರು ಬಂದಿದ್ದರು, ಯಾರು ಡಿಪೋ ಮ್ಯಾನೇಜರು ಮತ್ತು ಡಿ ಸಿ ಘಟಕ ಅವರು ಬಂದವರು ನಮಗೆ ಬಸ್ ಸ್ಟ್ಯಾಂಡ್ ಬೇಕಂತೇಳಿ ನೀವು ಇಲ್ಲಿ ಸ್ಟ್ರೈಕ್ ಮಾಡ್ತೀರಾ, ಬಸ್ ಸ್ಟ್ಯಾಂಡಿಗೆ ಎಲ್ಲರೂ ಜಾಗ ಕೊಡಿಸಿ 1 ಎಕರೆ ಆಗುವಷ್ಟು, ಇಲ್ಲ ಅಂದರೆ ನಿಮಗೆ ಶೆಲ್ಟ್ರೇ ಗತಿ ಅಂಥೇಳಿ ಹೇಳ್ತಾರೆ. ಶೆಲ್ಟ್ರ್ ಬೇಡ, ನಮಗೆ ಸ್ಟ್ಯಾಂಡೇ ಬೇಕು, ಹಾಗಾದರೆ ಜಾಗ ಕೊಡಿಸಿ ಅಂತ. ಆವಾಗ ನನಗೆ ಬಂದುಬಿಟ್ಟು ಅವರೆಲ್ಲ ಗುಂಬಾಲ್ತಿದ್ರು, ಇಲ್ಲಿ ಜಾಗ ಕೊಡಿ, ಭೂಮಿಯನ್ನು 30 ಗುಂಟೆ ಆದರೆ ರಸ್ತೆಗೆ 21 ಮೀಟ್ರ್ ಹೊರತುಪಡಿಸಿದರೆ 20 ಗುಂಟೆ ಆಗ್ತದೆ. ಇಷ್ಟು ಜಾಗನ ಅವರಿಗೆ ಬಸ್ ಸ್ಟ್ಯಾಂಡಿಗಾಗಿ ದಾನವಾಗಿ ಕೊಟ್ಟೆ. ಅದರ ನಂತರ ಕುಂಟುತ್ತಾ ಸಾಗಿ ಪಕ್ಕನೆ ಆಗಲಿಲ್ಲ, ಮತ್ತು 10 ವರ್ಷ ಬೇಕಾಯಿತು ಬಸ್ ಸ್ಟ್ಯಾಂಡ್ ಆಗಬೇಕಾದ್ರೆ. 2013ನೇ ಇಸ್ವಿಲಿ VS ಪಾಟೀಲರು MLA ಆಗಿದ್ದಲ್ಲಿ ಈ ಬಸ್ ಸ್ಟ್ಯಾಂಡ್ ಕಟ್ಟಡ ಉದ್ಘಾಟನೆ ಆಯಿತು. ಬಸ್ ಸ್ಟ್ಯಾಂಡ್ ಕಟ್ಟಡ ಉದ್ಘಾಟನೆ ಆದ್ರ ಮೇಲೆ ವರ್ಷ ಅದಕ್ಕೆ ಬೇಕಾದ್ದು ಮಾಡ್ತೀವಿ, ಏನೋ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಆದರೂ ಕೂಡ ಒಂದು ಹಿಡಿ ಮಣ್ಣು ಹಾಕಿಲ್ಲ. ಕಟ್ಟಡ ಉದ್ಘಾಟನೆಯಾಗಿ ಈಗ ಸುಮಾರು 13 ವರ್ಷ ಆಯಿತು, ಒಂದು ಸುಣ್ಣ ಬಣ್ಣ ಸಹ ಹೊಡೆದಿಲ್ಲ ಅದಕ್ಕೆ. ಇಷ್ಟು ದಿವ್ಯ ನಿರ್ಲಕ್ಷ್ಯ ಮಾಡಿದರೆ ಹೇಗೆ? ಗ್ರಾಮೀಣ ಪ್ರದೇಶ ಇಂಪ್ರೂವ್ಮೆಂಟ್ ಆಗಬೇಕಂತೇಳಿ ಸರ್ಕಾರ ಮೊದಲುಗೊಂಡು ಹೇಳ್ತದೆ, ಅವರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತೇಳಿದರೆ ಆವಾಗ ಕೊಟ್ಟವರಿಗೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಕೊಟ್ಟಂಥ ನಮಗೆ ಭಾಳ ಒಂದು ವ್ಯಥೆ ಆಗ್ತದೆ. ಮುಂದಿನ ನಿರ್ಧಾರ ಅಂತೇಳಿದರೆ ಈಗ ಒಳಗೆ ಬರ್ತಾಯಿಲ್ಲ, ಈಗ ಬಸ್ಸು ಒಳಗೆ ಬರ್ತಾ ಇರೋದನ್ನು ಅವ್ರು ಕೇಳಬೇಕಲ್ಲ, ಅದಕ್ಕೋಸ್ಕರ ಈಗ ತಡೆ ಮಾಡ್ತೀವಿ, ಆಗಮನ ನಿರ್ಗಮನ ಬಂದ್ ಮಾಡ್ತೀವಿ. ಅದಕ್ಕೂ ಅವ್ರು ಕೇಳಲಿಲ್ಲ ಅಂತೇಳಿದರೆ ಮುಂದಿನ ನಡೆ ಏನಂತೇಳಿಬಿಟ್ಟು ಕಾನೂನು ತಜ್ಞರ ಜೊತೆ ಸೇರಿಬಿಟ್ಟು ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡ್ತೀವಿ. ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ ಬನ್ನಿ. ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನು ನೋಡಿ ಹಾಗೂ ಖರೀದಿ ಮಾಡಿ. ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ಗಳನ್ನು ಮಾಡಿಕೊಡುತ್ತೇವೆ. ಆಕರ್ಷಕ ವಿನ್ಯಾಸ, ಉತ್ತಮ ಗುಣಮಟ್ಟ, ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್, ಡ್ರೆಸ್ಸಿಂಗ್ ಕಪಾಟ್, ಡ್ರಾವರ್ ಕಪಾಟ್, ಟ್ರಿಬಲ್ ಕಪಾಟ್, ಡಬಲ್ ಕಪಾಟ್, DD ಕಪಾಟ್, 5 ಫೀಟ್ ಡ್ರೆಸ್ಸಿಂಗ್ ಕಪಾಟ್, ಆಫೀಸ್ ಕಪಾಟ್, ಟೇಬಲ್, ಸೋಫಾ, ರ್ಯಾಕ್, ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ. ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿ ಕೊಡುತ್ತೇವೆ. 15 ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ. ಇನ್ನು ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ. ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ, ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ. ಹಾಗೂ ನಮ್ಮಲ್ಲಿ ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ. ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ಕೂಡ ಲಭ್ಯವಿದೆ. ಬೇಕಿದ್ದಲ್ಲಿ ಸಂಪರ್ಕ ಮಾಡಿ 9449762453 ಅಥವಾ 9740667554 ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ. ಇವೆಲ್ಲವೂ ಒಂದೇ ಶಾಪ್ನಲ್ಲಿ ಸಿಗುತ್ತೆ. ಬನ್ನಿ, ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ. ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಿ 9449762453 ಅಥವಾ ಗಜು ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಬಹುದು. ಅವರ ಫೋನ್ ನಂಬರ್ 9740667554. ಹಿಂದೆ ಸಂಪರ್ಕಿಸಿ.